ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ಡೆಕೋರೇಷನು, ಬರ್ತ್ಡೇದು ಎಲ್ಲ ನೋಡಿದ್ರಿ ಬೆಳಗ್ಗೆ. ಸೊ ಇದು ಪಾರ್ಟ್ 2 ವ್ಲಾಗು. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಮಲ್ಟಿ ಕಲರ್ ಬಲೂನ್ಸಲ್ಲಿ ತೊಗೊಂಡು ಮಾಡಿರೋದು. ಇದೆಲ್ಲ ಬ್ಯಾಕ್ ಡ್ರಾಪ್ಸ್ ಎಲ್ಲ ಏನಿದೆ ಮನೆಯಲ್ಲೇ ಇತ್ತು, ಆ್ಯಂಡ್ ಅದು ವೇಲ್ದು ಮನೆಯಲ್ಲೇ ಇತ್ತು. ಈ ನೈನು ಇದೆಲ್ಲ ತೊಗೊಂಬಂದಿರೋದಾಯಿತು. ಸೊ ಈಗ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್ ಹತ್ರ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಥಿಯೇಟರಲ್ಲಿ ಒಂದು ಸರ್ಪ್ರೈಸ್ ಮಾಡಿದ್ದೀನಿ. ಅಂದರೆ ನಮ್ಮ ಮನೇಲೇ ಥಿಯೇಟ್ರ್ ಇದೆ ದೊಡ್ಡದು. ಸೊ ಇಲ್ಲಿ ಮಾಡಿದ್ದೀವಿ, ಅಲ್ಲೊಂದು 2-3 ಸಲ 4 ಸಲ ಮಾಡಿದ್ದೀವಿ. ಬಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಪ್ಲೇಸ್ ಅಂತ ಅಲ್ಲಿ ಮಾಡಿದ್ದೀನಿ, ಪ್ರೈವೇಟ್ ಥಿಯೇಟರ್ ಅದು. ಸೊ ಹಾಗಾಗಿ ಇಲ್ಲೇ ನಮಗೆ ನಿಯರ್ ಬೈ ಒಂದು 3-4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಟೌನಲ್ಲಿ. ಒಂದು ಫ್ರೆಂಡ್ಸ್ ಬರ್ತಿದ್ದಾರೆ, ನಾವು ಅಷ್ಟೇ. ಇನ್ನೆಲ್ಲನೂ ಇಲ್ಲಿಗೆ ಇನ್ವೈಟ್ ಮಾಡಿದ್ದೀವಿ, ಇಲ್ಲೇ ಬರ್ತಾರೆ. ಅಲ್ಲೂ ಕೂಡ ಕೇಕ್ ತೊಗೊಂಡೋಗ್ತಾ ಇದ್ದೀವಿ, ಒಂದು ಚಿಕ್ಕದು. ಇಲ್ಲೂ ಕೂಡ ಒಂದು ಕೇಕು, ಅದಕ್ಕೆ 2 ಕೇಕ್ ಅಂದಿದ್ದು ನಾನು. ಇಲ್ಲೊಂದು ದೊಡ್ಡದು ಕೇಕ್, ಇಲ್ಲೆಲ್ಲ ಬರ್ತಾರೆ. ಸೊ ನಾವೊಂದು 7 ಗಂಟೆಗೆಲ್ಲ ಬರಬೇಕು. ಅಡುಗೆ ಕೂಡ ಆಗ್ತಿದೆ ಆಚೆ. ಮೆಂತ್ಯ ಬಾತು, ಕಾಯಿ ಚಟ್ನಿ, ಕರ್ಡ್ ರೈಸು, ಅದಕ್ಕೆ ವಿಧವಾದ ಫ್ರೂಟ್ಸ್ ಹಾಕ್ಬಿಟ್ಟು, ಮತ್ತು ಬೋಂಡ, ಹಪ್ಪಳ, ಮತ್ತು ಒಬ್ಬಟ್ಟು ತರಿಸಿದ್ದೀವಿ ನಾವು ಆಚೆಯಿಂದ. ಸೊ ಕಾಯಿ ಒಬ್ಬಟ್ಟು ಇಷ್ಟು ಈಗ ರೆಸಿಪೀಸು ಡಿನ್ನರ್ಗೆ. ಆ್ಯಂಡ್ 9 ಬಂದಮೇಲೆ ಒಂಚೂರು ಬಿಡಿ ಹೂವು ತೊಗೊಂಡ್ಬರ್ಬೇಕು. ಬಿಡಿ ಹೂವು ಬಂದಮೇಲೆ ಗುಲಾಬಿ ಎಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೋಬೇಕು. ಆ್ಯಂಡ್ ಬಲೂನ್ಸ್ ಎಲ್ಲ ಮಲ್ಟಿ ಕಲರಲ್ಲಿದೆ. ಸೊ ನಾನು ಆ್ಯಸ್ ಯೂಶ್ವಲ್ ಟೈಮ್ ಇಲ್ಲ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ. ಸೊ ಲಾಂಗ್ ಗೌನೇ ಹಾಕ್ಕೊಂಡೆ. ಸೊ ಇದು ಬ್ಲೂ ಜಾಕೆಟು, ಇದು ರಿಲಯನ್ಸಲ್ಲಿ ತೊಗೊಂಡಿರೋದು ಲಾಂಗ್ ಗೌನ್. ಇದು ಕೆಮ್ಮು ಸ್ವಲ್ಪ ಹಂಗೆ ಇದೆ. ಇದಕ್ಕೊಂದು ಜುಮ್ಕಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿರುತ್ತೆ ಹಂಗೆ. ಇದು ಸುಮ್ಮನೆ ಹಿಂಗೆ ಬಿಟ್ಕೊಂಡಿರ್ತೀನಿ, ಆಮೇಲೆ ಬಟನ್ಸ್ ಬೇಕಾದ್ರೆ ಓಪನ್ ಮಾಡ್ತೀನಿ. ಈಗ ಪ್ರಕುಲ್ ಫ್ರೆಂಡ್ಸ್ ಒಂದು 3-4 ಜನ ಬರ್ತಾರೆ, 3 ಜನ ಫ್ರೆಂಡ್ಸ್ ಬರ್ತಾರೆ. ಸೊ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೈವೇಟ್ ಥಿಯೇಟ್ರ್ ನಿಮಗೆ ಗೊತ್ತೇ ಇರುತ್ತೆ. ಸೊ ಇವನು ಅಂದರೆ ನಮ್ಮ ಮನೇಲಿ ಆಲ್ರೆಡಿ ಇದೆ, ಬಟ್ ಅವ್ನಿಗೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿ ಸರ್ಪ್ರೈಸ್ ಆಗಿರುತ್ತಲ್ವ, ಬೇರೆ ಕಡೆ ಮಾಡ್ತಿದ್ದೀವಿ ಅನ್ನೋದು ಅವ್ನಿಗೂ ಖುಷಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಮಾಡ್ತಾಯಿದ್ದೀವಿ. ಸೊ ಬೇಗ ಒಂದು ಅರ್ಧ ಗಂಟೆ 3/4 ಗಂಟೆ ಮುಗಿಸ್ಕೊಂಡು ಬಂದು ಇಲ್ಲಿ ಕೇಕ್ ಕಟ್ ಮಾಡ್ತೀವಿ. ಸೊ ಬನ್ನಿ, ವ್ಲಾಗ್ ಚೆನ್ನಾಗಿರುತ್ತೆ, ಫುಲ್ ನೋಡಿ ಯಾರ್ಯಾರು ಬರ್ತಾರೆ, ಹೆಂಗೆಲ್ಲ ಬರ್ಡೇ ಆಗುತ್ತೆ ಅಂತ ನೋಡೋಣ. ಈಗ ಔಟ್ಫಿಟ್ ತೋರಿಸ್ತೀನಿ ಲಶಿಕಾಗ ಮತ್ತು ಪ್ರಕುಲ್ದು. ಚೇಂಜ್ ಮಾಡಿದ್ದೀನಿ ಔಟ್ಫಿಟ್ ಪ್ರಕುಲ್ದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. చెప్పు స్టెప్స్ ఉంది జాగ్రత్త. 194604 బాగుంది. చీరలు ಬರ್ತಿದ್ದಾರೆ ವಿಡಿಯೋ. ಯಾವುದೋ ಒಂದು ಸಾಂಗ್ ಹಾಕಿರ್ತೀನಿ ಅಷ್ಟೇ. బర్త్డే సాంగ్. ಇದು ಅವ್ನ ಹೈಟ್ಗೆ ಸಾಕಾಗುತ್ತಾ ಇದು ಸ್ಟ್ಯಾಂಡು? ಸ್ಟ್ಯಾಂಡರ್ಡ್ ಅಷ್ಟೇ. ಇದ್ರ ಮೇಲೆ ಇಡ್ಬೋದಾ? ಇದ್ರ ಮೇಲೆ ಇಡ್ಬೇಕಾ? ಇಲ್ಲ ಇಲ್ಲ ಸಣ್ಣದು ಬೇಕಾ? ಇದಾಗುತ್ತಾ? ಇದ್ರ ಮೇಲೆ ಇಡ್ಬೋದಲ್ಲ? ಹಾಂ ಇಡ್ಬೋದು. ಅದು ಎಕ್ಸ್ಚೇಂಜ್ ಮಾಡಬೇಕು. ಅಲ್ಲ ಶಾರ್ಟ್ ಆಗ್ತಾರೆ ಅಂತಲ್ಲ, ಹಾಂ ಅವ್ನು ಸ್ವಲ್ಪ ಅದು ಮದುವೆಯಲ್ಲಿ ಇಟ್ಕೊಡ್ತೀನಿ. ನಿಮಿಷ ಅಡ್ಜಸ್ಟ್ ಮಾಡಿ. ಏಯ್ ನೀನು ಯಾಕೆ ಬಂದಿರಲ್ಲ ಸಿ? ನಮ್ಮ ಅವಳು ಜೂಸಿದ್ಲೆ, ಅವ್ರು ಜೂಸಿ ಈ ಲೈಟ್ ಬರುತ್ತಾ?
ಲೈಟ್ ಲೆವೆಲ್. ಎಸ್ ಚೆನ್ನಾಗಿ ಈಗ ಆನ್ ಮಾಡೋದು. ಇದೊಂದು ಆನ್ ಮಾಡಿಟ್ಟಿರಿ, ಎಲ್ಲ ಓಪನ್ ಮಾಡಿದಾಗ. ಸೊ ನೋಡ್ತಾ ಇದ್ದೀರಲ್ಲ, ಇದು ಸೀಸನ್ಸ್ ಕೇಫ್ ಅಂತ ಪ್ರೈವೇಟ್ ಥಿಯೇಟರು. ನಿಮ್ಗೆ ಎಲ್ಲಾ ತರದ್ದು ನೀವು ಮಾಡ್ಕೋಬಹುದು. ಬರ್ಡೇ ಸೆಲೆಬ್ರೇಷನ್ಸ್, ವ್ಯಾಲೆಂಟೈನ್ಸ್ ಡೇ, ಮತ್ತೆ ಎಲ್ಲಾ ಬರ್ತ್ಡೇಸ್ ಕೂಡ ಏನ್ ಬೇಕಾದ್ರೂ ಇಲ್ಲಿ ಸೆಲೆಬ್ರೇಟ್ ನ ಮಾಡ್ಕೋಬಹುದು. ಪರ್ ಅವರ್ ಇಷ್ಟು ಅಂತ ಇರುತ್ತೆ. ಸೊ ಇಲ್ಲಿ ಪ್ರಕುಲ್ಗೆ ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಇರ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಮಾಡಿಸ್ತಾ ಇದೀನಿ. ಅಂಡ್ ಮನೆಯಲ್ಲೂ ಯಾವಾಗ್ಲೂ ಇರೋದೆ, ಸೊ ಮನೆಯಲ್ಲೂ ಕೂಡ ಕೇಕ್ ಕಟಿಂಗ್ ಇದೆ, ಇಲ್ಲೂ ಸರ್ಪ್ರೈಸ್ ಕೊಟ್ಟು ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಥಿಯೇಟರ್ ಅಂದ್ರೆ ಅವ್ನಿಗೆ ಎಂಟ್ರಿ ಆಗೋವಾಗ ಅವ್ನಿಗೆ ಒಂದು ನಾನೇ ವಿಡಿಯೋ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಫೋಟೋಸ್ ಎಲ್ಲ. ಸೊ ಫೋಟೋಸ್ ಸ್ವಲ್ಪ ಕೊಲೇಜ್ ಮಾಡ್ಬಿಟ್ಟು ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿದೀನಿ. ಆ ಮ್ಯೂಸಿಕ್ ಹಾಕಿದ್ರೆ ಕಾಪರೇಟ್ಸ್ ಆಗುತ್ತೆ, ಹಂಗಾಗಿ ಹಾಕೋಕ್ ಆಗಲ್ಲ. ಸೊ ಅವ್ನ್ ಬಾಗ್ಲು ತೆದ್ದಿದ ತಕ್ಷಣ ಅದು ಪ್ಲೇ ಮಾಡ್ತಾರ ಅವ್ರು. ಸೊ ಅವ್ನಿಗೆ ಏನಂದ್ರೆ ಏನೋ ಗೊತ್ತಿಲ್ಲ, ಒಳಗಡೆ ಏನಿದೆ, ಇದು ಪ್ರೈವೇಟ್ ಥಿಯೇಟರಾ ಅಂತ ಏನೂ ಗೊತ್ತಿಲ್ಲ. ಅಲ್ಲಿ ಆಚೆನೆ ಇರಿಸ್ಬಿಟ್ಟಿದ್ದೆ ನಾನು ಅವನ್ನ. ಇಲ್ಲೆಲ್ಲ ಒಳಗಡೆ ಕೇಕ್ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ಮೇಲೆ ನಾನು ಕರೆಸ್ತಾ ಇದ್ದೀನಿ. ಅವ್ನ ಫ್ರೆಂಡ್ಸ್ನು ಕೂಡ ಕರ್ಕೊಂಡ್ ಬಂದಿದ್ವಿ ನಾವೇ. ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ಕೂ ಸ್ವಲ್ಪ ಫೋಟೋ ಬೂತ್ ತರ ಎಲ್ಲಾನು ಇದೆ. ಅವ್ನಿಗೆ ಏನು ಗೊತ್ತಿಲ್ಲ, ಏನೋ ಲೈಟಿಂಗ್ಸ್ ಅದು ಇದು ಅಂತ ಅನ್ಕೊಂಡ್ಬಿಡಿದ್ರೆ ಅಷ್ಟೇ, ಜಸ್ಟ್ ಕೇಕ್ ಕಟ್ ಮಾಡ್ಬೇಕು ಅಂತ. ಏನೋ ಐಡಿಯಾ ಇಲ್ಲ. ಅಂದ್ರೆ ಯಾವತ್ತೂ ಹೋಗಿಲ್ಲಲ್ಲ. ಅಂದ್ರೆ ನಮ್ಮ ಮನೇಲಿ ಥಿಯೇಟರ್ ಇದೆ, ಬಟ್ ಈ ತರ ಪ್ರೈವೇಟ್ ಥಿಯೇಟರ್ಸಿಗೆ ಯಾವತ್ತೂ ಹೋಗಿಲ್ಲ. ಅವ್ನಿಗೆ ಐಡಿಯಾನೇ ಇಲ್ಲ. ಸೊ ನಾನಂತೂ ಏನು ಕ್ಲೂನು ಕೊಟ್ಟಿರ್ಲಿಲ್ಲ. ಸುಮ್ನೆ ಆಚೆ ಹೋಗೋಣ ಬಾ, ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಬಟ್ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಅದನ್ನೇ ನೋಡ್ತಾ ಇದ್ದ, ಏನು ಒಳಗಡೆ ಅದು ಇದು ಅಂತ. ಇಲ್ಲಿ ಫೋಟೋ ಬೂತ್ ತರ ಫೋಟೋಸ್ ಎಲ್ಲ ತೆಕ್ಕೋಬಹುದು, ಚೆನ್ನಾಗಿರತ್ತೆ. ಅಂಡ್ ಈ ಡ್ರೆಸ್ ಅಲ್ಲೂ ಅಷ್ಟೇ, ಈ ಔಟ್ಫಿಟ್ ಅಲ್ಲೂ ಪ್ರಕುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಫ್ ಕುರ್ತಿ ಎಲ್ಲ ಇದು ತುಂಬಾ ಸೂಟ್ ಆಗತ್ತೆ ಅವನ್ಗೆ. ಇನ್ನ ತಂಗಿ ಕ್ಯಾಮ್ರಾ ಕೊಟ್ಬಿಟ್ಟು ಸರಿ ಅಲ್ಲಿಂದಾನೆ ಶೂಟ್ ಮಾಡು ಅಂತ ಹೇಳಿದೆ. ಸೊ ನಾನು ಸ್ಟಾರ್ಟ್ ಅಂತೀನಿ, ಅವಾಗ ಓಪನ್ ಮಾಡ್ಬಿಟ್ಟು ಅವರು ಪ್ಲೇ ಮಾಡ್ಬೇಕು ಸಾಂಗ್ ನ, ಆ ತರ ಹೇಳ್ತಾ ಇದ್ದೆ ನಾನು. ಅಂಡ್ ಇಲ್ಲಿ ಬ್ಲಾಸ್ಟ್ ಮಾಡ್ಬೇಕು ಅಂದ್ರೆ ಈ ಪೇಪರ್ಸ್ ಬ್ಲಾಸ್ಟ್ ಬರುತ್ತಲ್ಲ, ಸೊ ಅದನ್ನ ಕೂಡ ಮಾಡ್ತಾ ಇದೀವಿ. ಅಂದ್ರೆ ಆತರ ಪೇಪರ್ ಬ್ಲಾಸ್ಟ್ ಎಲ್ಲ ಒಳಗಡೆ ಅಲೋ ಇರಲ್ಲ, ಏನಕ್ಕಂದ್ರೆ ಅದೆಲ್ಲ ಕಾರ್ಪೆಟ್ ಎಲ್ಲ ಹಾಕಿರ್ತಾರೆ. ಇಲ್ಲಾಂದ್ರೆ ಕ್ಲೀನ್ ಆಗಿ ಆರಾಮಾಗಿ ಗುಡಿಸ್ಕೊಂಡ್ಬಿಡ್ಬೋದು. ಹಂಗಾಗಿ ಎಲ್ಲ ಕರ್ಕೊಂಡ್ ಬಂದು ನಿಲ್ಲಿಸ್ತಾ ಇದೆ, ಸರಿ ಎಲ್ಲ ರೆಡಿ ಇದೆಯಾ ಅಂದ್ಬಿಟ್ಟು. ಅವ್ನಿಗೆ ಏನೂ ಗೊತ್ತಿರ್ಲಿಲ್ಲ, ಫುಲ್ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಥಿಯೇಟರ್ದು. ಸೊ ನಿಲ್ಸಿದ್ದೆ ನಾನು. ಸೊ ಅದನ್ನೇ ಹೇಳ್ತಾ ಇದ್ದೆ, ಸರಿ ಅಲ್ಲಿ ನಿಂತ್ಕೊಳ್ಳಿ, ನೀವ್ ಇಲ್ಲಿ ನಿಂತ್ಕೊಳ್ಳಿ, ಸರಿ ಓಪನ್ ಏನೋ ಶೂಟ್ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಸೊ ಈ ನಾನು ಹೋಗಿ ಕರ್ಕೊಂಡ್ ಬಂದು ನಿಲ್ಲಿಸ್ಬೇಕು ಇಲ್ಲಿ. ಸೊ ಚೆನ್ನಾಗಿರುತ್ತೆ ಫುಲ್ ವ್ಲಾಗ್ ನೋಡಿ. ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅವನಲ್ಲಿ ಹೋಗ್ಬಿಟ್ಟು ಚಿಕ್ಕ ಸೈಕಲ್ ಇದೆಯಲ್ಲ, ಸರಿ ನಂಗೆ ಅದ್ ಬೇಕು ಬೇಕು ಅಂತ ಹೋಗ್ ನೋಡ್ತಾನೆ ಇದ್ದಾನೆ. ಅದು ಅವ್ನ್ ಫುಲ್ ಖುಷಿ ಆಗ್ಬಿಟ್ಟಿದೆ. ಏನೇನೋ ಇದೆಯಲ್ಲ ಇಲ್ಲಿ ಡಿಫ್ರೆಂಟ್ ಆಗಿ, ಅಂದ್ರೆ ಫಸ್ಟ್ ಟೈಮ್ ನೋಡ್ತಿದ್ದಾನಲ್ಲ ಇದೆಲ್ಲ, ಹಂಗಾಗಿ ಅದು ಇದು ಅಂತ ಫುಲ್ ಸರ್ಪ್ರೈಸ್ ಆಗಿದ್ದ. ಅವ್ರ ಫ್ರೆಂಡ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ ಕಡೆ ಈ ಕಡೆ ಇಬ್ರು ನಿಂತ್ಕೊಳ್ಳಿ. ಈ ಕಡೆ ಬನ್ನಿ. ಫ್ಲಾಶ್ ಫ್ಲಾಶ್ She's almost cup. ಇದನ್ನ ಸ್ಟಾರ್ಟ್ ಆದಾಗ ತಿರುಗಿಸಿ, ಇನ್ನೂ ಹತ್ತು ಬಾರಿ ಕ್ಲೀನಾಗಿ ನಿಂತಾವ. ರೆಡಿ 1 2 ಇನ್ನೂ ಈ ಕಡೆ ಹಾಂ 3 ಸ್ಟಾರ್ಟ್. ಇಲ್ಲಿ ಮೇಲ್ಗಡೆ ಇರ್ತವು, ಹಾಂ ತಿರುಗಿಸಿ ಹಿಂಗೆ ಮೇಲ್ಗಡೆ ಮೇಲ್ಗಡೆ ಇರ್ತೀವಿ. ಅದೇ ಇದು ನೋಡಿ ಈ ಕಡೆ ಇದೆಯಲ್ಲ, ಹಿಂಗೆ ಮೇಲ್ಗಡೆ ಎತ್ತಿ ಅಲ್ಲಿ ಯಾಕೆ ಕೊಡಿ. ಕೆಳಗಡೆ ಕೆಳಗಡೆ ಅನ್ನೋ ಭವಿಷ್, ಇದು 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 ಮಾತ್ರ ಅನ್ಬೇಕು. ಪ್ಲೇನಾ? ಪ್ಲೇ ಮಾಡಿ. ಸರಿ ಮಾಡೋದು
ಸೊ ನೋಡಿದ್ರಲ್ಲ ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದು ಪ್ರಕುಲ್ಗೆ ವಿತ್ ಬ್ಲಾಸ್ಟ್ ಜೊತೆಗೆ ನನ್ಗೆ ಇಷ್ಟ ಆಗಿರೋ ಸಾಂಗ್ ಹಾಕ್ಬಿಟ್ಟು ಅಂದ್ರೆ ರಿಲೇಟಬಲ್ ಸ್ವಲ್ಪ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಹಾಕಿ ಅವ್ನ್ ಸ್ಕೇಟಿಂಗು ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅದ್ರದ್ದು ವಿಡಿಯೋಸ್ ಎಲ್ಲ ಇತ್ತಲ್ಲ ಅದನ್ನ ಒಂದ್ ಸ್ವಲ್ಪ ಮಿಕ್ಸಪ್ ಮಾಡಿ ಒಂದು 5 to 6 minutes ವಿಡಿಯೋ ಮಾಡಿದ್ದೆ ನಾನು. ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಹಾಕಿದ್ದೀನಿ ನೋಡಿ. ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹಾಗೆ ಶಾರ್ಟ್ಸ್ ಅಲ್ಲಿ ಕೂಡ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ. ಅಂದ್ರೆ ನಾನು ಏನ್ ಕ್ರಿಯೇಟ್ ಮಾಡಿದ್ದು ಪ್ರಕುಲ್ದು ಸ್ಕ್ರೀನ್ ಮೇಲೆ ಬರ್ತಿದ್ಯಲ್ಲ ಅದು. ಇನ್ನ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅಲ್ಲಿ ನೋಡ್ಕೊಂಡು ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿರೋದು. ಏನಾದ್ರೂ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕು, ನಮ್ಗೊಂದು ಚೇಂಜ್ ಬೇಕು ಅಂದ್ರೆ ಇಲ್ಲಿ ಬಂದ್ ಮಾಡ್ಕೋಬಹುದು. ಆ ತುಂಬಾ ಚೆನ್ನಾಗಿತ್ತು ಫೋಟೋಸ್. ಅವಾಗಿನ ಫೋಟೋಸ್ ಎಲ್ಲ ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿದ್ದ ಪ್ರಕುಲು. ಸೊ ತುಂಬಾ ಕ್ಯೂಟ್ ಆಗಿದ್ದ. ಆ ಮೆಮೊರೀಸ್ ಎಲ್ಲ ಒಂದೇ ಸಲಿ ರಿಕಾಲ್ ಆಯ್ತು. ಅಷ್ಟು ಫೋಟೋಸ್ ನೋಡಿದಾಗ ನಾವು ಮತ್ತೆ ಹಿಂದೆ ಹೋಗಿ 2016 ವರೆಗೂ ಹಿಂದೆ ಹೋಗಿ ಬಂದ್ವಿ ಮತ್ತೆ. ಇನ್ನ ಲಶಿಕಾ ಅಂತೂ ಆಸ್ ಯೂಶುವಲ್ ತೀಟೆ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ, ತರಲೆ ಮಾಡ್ಕೊಂಡು. ಒಳ್ಳೆ ಕ್ರಿಕೆಟರ್. ಯಾವುದಾದ್ರೂ ಒಂದು ಸಾಂಗ್ಸ್ ಪ್ಲೇ ಮಾಡಿ ಅಷ್ಟೇ. ಓಲಶಿ ನೋವು నువ్వు అన్నే తగ్గ బొమ్మ ಹತ್ರ ಹೋಗು. ಬೊಮ್ಮ ನೀವು ಹೋಗ್ರು. ಹೋಗ್ರಿ ಹೋಗ್ರಿ, ಹುಷಾರಾಗಿ. ಮೊದಲು ಮದ್ದೆಲ್ಲವ ನೀನು ಈ ಕಡೆ ಬರುತ್ತೆ. ಸೈಡ್ ವೈಸ್ ಜೋಡಿ ಕ್ಯಾಮ್ರಾ ರಶಿಕಾ చెయ్యి. చెయ్యమ్మ బొమ్మను చూడ టెడ్డీ బేర్. ನಾವು ಮ್ಯೂಸಿಕ್ ಹಾಕ್ಸಿದ್ವಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಲ್ಲಿ, ಹಂಗಾಗಿ ನಾನು ಅದನ್ನೆಲ್ಲ ಹಾಕಕ್ಕಾಗಲ್ಲ, ಕಾಪಿ ರೈಟ್ಸ್ ಆಗ್ಬಿಡುತ್ತೆ. ಹಂಗಾಗಿ ವಾಯ್ಸ್ ಓವರ್ ಇಲ್ಲಾಂದ್ರೆ ನಾನು ನಂದೇ ಆದಂತ ಒಂದು ಮ್ಯೂಸಿಕ್ ನ ಕೊಡ್ತೀನಿ. ಸೊ ಕೇಕ್ ಮೇಲೂ ಅಷ್ಟೇ ಹ್ಯಾಪಿ ಬರ್ಡೇ ಕ್ರಿಕೆಟರ್ ಅಂತ ಬರ್ಸಿದೆ. ಅವ್ನು ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಪ್ಯಾಷನ್, ತುಂಬಾ ಇಂಟ್ರೆಸ್ಟ್ ತೋರಿಸ್ತಾನೆ. ತುಂಬಾ ಡೆಡಿಕೇಟೆಡ್ ಅದ್ರಲ್ಲಿ ಕ್ರಿಕೆಟ್ ಅಲ್ಲಿ. ಒಂದೊಂದ್ಸತಿ ಸುಸ್ತಾಗಿದ್ರು ಹೋಗ್ತಾನೆ, ಇಲ್ಲ ಹೋಗ್ತೀನಿ ಅಂತ. ಸೊ ಡೆಡಿಕೇಟೆಡ್. ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್, ಸ್ಕೇಟಿಂಗ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ.
ಫ್ರೆಂಡ್ಸ್ ನೋಡಿದ್ರಲ್ಲ ಸೆಲೆಬ್ರೇಷನ್ ಒಂದು ಚಿಕ್ಕ ಸೆಲೆಬ್ರೇಷನ್ ಅವ್ನಿಗೆ ದೊಡ್ಡ ಸರ್ಪ್ರೈಸ್ ಆಗಿದೆ ಅವ್ನಿಗೆ. ಇನ್ನು ಚಿಕ್ಕಿ ಕೂಡ ಒಂದು 9 ಗಿಫ್ಟ್ಸ್ ಕೊಟ್ರು. ನಾನು ಅದು ಯಾವಾಗಾದ್ರೂ ನೆಕ್ಸ್ಟ್ ವ್ಲಾಗ್ ನಲ್ಲಿ ತೋರಿಸ್ತೀನಿ ಏನೇನ್ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ. ಸೊ ಇದಿಷ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಕೇಕ್ ತಿನ್ಕೊಂಡು ಮನೆಗೆ ಹೋದ್ವಿ. ಸೊ ಇನ್ನಲ್ಲೂ ಬೇಗ ಹೋಗ್ಬೇಕಲ್ಲ, ನಾವು ಒಂದು 6:30ಗೇನೋ ಬಂದ್ವಿ, 7:15ಗೇನೋ ಬಿಟ್ವಿ. ಇಲ್ಲಿ ಒಂದು 45 ಮಿನಿಟ್ಸ್ ಇದ್ವಿ, ಯಾಕಂದ್ರೆ ನಾವು ಬೇಗ ಹೋಗ್ಬೇಕಲ್ಲ ಮನೆಗೆ. ಅಲ್ಲೆಲ್ಲ ಅಡಿಗೆ ಮಾಡ್ತಾ ಇದ್ರು, ಸೆಲೆಬ್ರೇಷನ್ ಜನ ಬರ್ತಾರೆ ಹಾಗಾಗಿ. ಸೊ ಅದನ್ನೆಲ್ಲ ನೀವು ನೆಕ್ಸ್ಟ್ ಬ್ಲಾಗ್ ನಲ್ಲಿ ನೋಡ್ಬೋದು. ಸೊ ಅದು ಹೇಗಿರುತ್ತೆ ಮನೇಲಿ ಸೆಲೆಬ್ರೇಷನ್ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ. ಬಾಯ್ ಬಾಯ್.